So question number 21 to 25 from mathematical reasoning. First question number 21, find the wrong term in the series given below. 3, 12, 36, 144, 432, 1738, 5184 ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ಯಾಟರ್ನ್ ಚೆಕ್ ಮಾಡಿದ್ರೆ 3 into 4, 3 4s are 12, 12 into 3, 36, 36 into 4 is 144, 144 into 3, 432, 432 into 4 is 1728, 1728 into 3 ಮಾಡಿದ್ರೆ 5184 ಬರುತ್ತೆ. ಸೊ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ 1728 ಬರಬೇಕಾಗಿತ್ತು, ಬಟ್ 1738 ಅಂತ ಕೊಟ್ಟಿದ್ದಾರೆ. ರಾಂಗ್ ಈಸ್ ಆಪ್ಷನ್ 3. we have to select option 3 as a wrong term ಅಂತ ಹೇಳಿದ್ದಾರೆ ನೋಡಿ ಕ್ವೆಶ್ಚನ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22, in a certain code language Germany is coded as 9720 153 1627, how France will be coded in the language ಅಂತ ಹೇಳಿದ್ದಾರೆ. ಸೊ ಈಗ ನಾವು ಆಲ್ಫಾಬೆಟಿಕಲಿ ನಾವು ಚೆಕ್ ಮಾಡ್ಕೊಂಡಾಗ, ಓಕೆ, ಸೊ ಆಲ್ಫಾಬೆಟಿಕಲಿ ಇಫ್ ವಿ ಸಿ ಲೈಕ್ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಇದು 5, ಇದು 1 2 3 4 5 6 7 8 9 10 11 12 13 14 15 ಆ ರೀತಿ ನಾನು 5 10 15 20 25 26 ತೊಗೊಂಡಿರ್ತೀನಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮಿ ಟು ಕ್ಯಾಲ್ಕುಲೇಟ್. ಸೊ ಯಾವಾಗ ಜರ್ಮನಿ ಜಿ ಅಂತ ಬರುತ್ತಿಲ್ಲ, ಜಿ ಇಲ್ಲಿದೆ ನೋಡಿ, 5 + 2 7, ಓಕೆ, 5 + 2 7. ಆಮೇಲೆ ಇ ಈಸ್ 5, ಓಕೆ. ಆರ್ ಈಸ್ here 10, 5 10 15 16 17 18, okay. Next 3 is m is in here, 5 10 13. ಆಮೇಲೆ a is 1. ನೆಕ್ಸ್ಟ್ a ಆದಮೇಲೆ 1 ಆದಮೇಲೆ n is in 5 10 19. ನೆಕ್ಸ್ಟ್ y is in 25. So now if we see ಇಲ್ಲಿ 9 7 20 15 3 16 27 ಏನು ಕೊಟ್ಟಿದ್ದಾರೆ, ಅದಕ್ಕೆ ಎರಡು ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಎರಡು ಆ್ಯಡ್ ಮಾಡಿದರೆ 2 2 2 2 2 2 2 ಆ್ಯಡ್ ಮಾಡಿದ್ರೆ 7 + 2 9, 5 + 2 7, 18 + 2 20, 13 + 2 15, 19 + 1 + 2 3, 19 + 2 21, 25 + 2 27. ಸೊ 9 7 20 15 3 21 27 ಕೊಟ್ಟಿದ್ದಾರಾ? ಕರೆಕ್ಟ್ ತಾನೆ? ಈಗ ಇದೇ ರೀತಿ ನಾವು ಫ್ರಾನ್ಸ್ ಪದಕ್ಕೆ ಮಾಡಬೇಕು. ಫ್ರಾನ್ಸ್ ಪದಕ್ಕೆ, ಫ್ರಾನ್ಸಿಗೆ ಎಫ್ ಎಲ್ಲಿದೆ? 6th ಪೊಸಿಷನಲ್ಲಿದೆ. 6 + 2 8, ಓಕೆ. ಇಲ್ಲಿ ನೋಡಿ, ಫಸ್ಟ್ 2 ಆಪ್ಷನ್ಸ್, ಫಸ್ಟ್ ಆಪ್ಷನ್ 4th ಆಪ್ಷನ್ ಹೊಟ್ಟೋಯ್ತು, ಓಕೆ. ನೆಕ್ಸ್ಟ್ ಆರ್ 20 ಅಂತ ಗೊತ್ತಾಯಿತು. ಸೊ ಇಲ್ಲಿ 8 + 2 20 ನಾವು ಹುಡುಕೋ ಅವಶ್ಯಕತೆನೇ ಇಲ್ಲ, ಓಕೆ. ನೆಕ್ಸ್ಟ್ 30ನ 3ನ ಎ ಈಸ್ ಇನ್ ಫಸ್ಟ್ ಪೊಸಿಷನ್ ಪ್ಲಸ್ 2 ಮಾಡಿದ್ರೆ 3. ಸೊ ಇಷ್ಟು ಹುಡುಕಿದ್ರೆ ಸಾಕು, ಇಲ್ಲ ಆನ್ಸರ್ ಬಂದ್ಬಿಡ್ತು ನಮಗೆ. 30 ಅಲ್ಲ, ಸೊ 3 ವರ್ಡ್ಸನ್ನು ಹುಡುಕೊಂಡ್ರೆ ನಮಗೆ ಆನ್ಸರ್ ಬಂತು, ಸಾಕೀಗ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕ್ವಶನ್ ನಂಬರ್ 23, the interest earned on 8,000 when invested in some scheme for 2 years at 7% simple interest per annum is half of the interest earned on another amount P invested for 5 years in the same scheme at the same rate of interest. Find the value of P. ಈಗ ಫಸ್ಟ್ ನಾವೇನು ಮಾಡಬೇಕಂದ್ರೆ, ಇಂಟ್ರೆಸ್ಟ್ ಆನ್ 8,000 ಮೇಲೆ ಎಷ್ಟು ಬಡ್ಡಿ? 7%, ಕರೆಕ್ಟ್. ಎಷ್ಟು ವರ್ಷಕ್ಕೆ? 2 ಇಯರ್ಸ್ಗೆ. ಡಿವೈಡೆಡ್ ಬೈ 100 ಇಂಟು ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ? 1120. 8,000 ಮೇಲೆ 7%, 2 ಇಯರ್ಸ್ಗೆ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ.
ದಟ್ ಈಸ್ 2 ಇಯರ್ಸ್ಗೆ 1120 ಬಂತು. ಓಕೆ, ಸೊ ನೆಕ್ಸ್ಟ್ ಪರ್ ಆ್ಯನಮ್, ಇದು ಪರ್ ಆ್ಯನಮ್ ಫಾರ್ 2 years. Okay, what we can do, 8,000 into 0.07, 560. ವರ್ಷಕ್ಕೆ 560, 2 ವರ್ಷಕ್ಕೆ 2 ಇಯರ್ಸ್ಗೆ 1120. ಓಕೆ, ಇದು ಫಾರ್ 2 years. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು per annum is half of the interest earned on another amount P invested for 5 years in the same scheme at the same rate of interest. ಸೇಮ್ ಸ್ಕೀಮಲ್ಲಿ ಓಕೆ, ಎಷ್ಟು ಅಮೌಂಟ್ ಇನ್ವೆಸ್ಟೆಡ್ ಅಂತ ಹೇಳ್ತಾ ಇಲ್ಲ, ಪಿ ಇನ್ವೆಸ್ಟ್ ಮಾಡಿದಾರಂತೆ, ಸೇಮ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಅಂತೆ, 5 yearsಗಂತೆ. ಎಷ್ಟಾಗುತ್ತೆ? 7 5s are 35 divided by 100 into P. P into 35 divided by 100. This is off ಅಂತ ಹೇಳಿದಾರಲ್ಲ, this is off ಅಂದರೆ 1/2, ಕರೆಕ್ಟ್? ಹಾಫ್, ದಟ್ ಈಸ್ ಹಾಫ್. ಇಲ್ಲೇನೋ 1120. ಡಬಲ್ ಅಂದರೆ ಏನೋ, ಇದರ 2 ಅಂದರೆ ಇದು 2240. 2240 is the full amount, correct? So ಈಗ 2240 divided by 35 into 100 is 6,400. 6,400 is the answer here. Next, question number 24. ಈ ಕ್ವೆಶನ್ಸ್, ಇಂಥ ಕ್ವೆಶನ್ಸ್ ತುಂಬ ರಿಸ್ಕಿ ನಮಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕ್ಯಾಂಡಿಡೇಟ್ಸ್ಗೆ. What I will do, I will just check one option here. Option D, a person crosses 600 meter long street in 5 minutes. So speed is equal to distance divided by time. Speed here ಗೊತ್ತಿಲ್ಲ, 600 meter divided by 5 minutes is equal to 0.6 kilometer in 5 minutes, correct? So this means 5 minutes is equal to 1 to 12 hours. Speed is 0.6 into 12 is equal to 7.2 kilometer per hour. So 7.2 kilometer per hour is true. This is true. So D is true. ಅವ್ರು ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ಎಲ್ಲಿ ಡಿ ಇರುತ್ತೋ ಅದು ಸರಿಯಾದಂಥ ಆಪ್ಷನ್ನು. ಸೊ ಇದೆರಡರಲ್ಲಿ ಡಿ ಇಲ್ಲ, ಕರೆಕ್ಟ್? ಈಗ ಈ ಎರಡರಲ್ಲಿ ಡಿ ಇದೆ. ಸೊ ಈಗ ನಾವು ಸಿ ಅಂತೂ ಕರೆಕ್ಟೇ ಅಂತಾಗುತ್ತೆ, ಇದನ್ನೇನು ಮತ್ತೆ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. I will check with the B. B, they are saying if a train runs at 5/6 speed, gets late by 10 minutes, usual time is 40 minutes. So here, actual time is 40 minutes. Slower speed allodre 40 minutes into 6/5 is equal to 48. Delay is 48 minus 40. Here it is 8 minutes late ಆಗುತ್ತೆ, 10 minutes ಅಲ್ಲ. So answer here, this one B is wrong. Answer is C and D only. Option 25, question number 25.
A person takes a loan of 5,000 at 5% interest. He pays 3,000 at the end of 1 year. How much left for 2 years? So first interest for first year is 5,000 into 5 divided by 100 is 250 rupees is the so he should pay 5,000 plus 250 at the end of first year. But he returns 3,000 only. How much is left? 2,250. He has to pay 2,250 into 5% is 112.5. correct. 2 years ಆದ್ಮೇಲೆ second year 2,250 plus 112.5 is equal to 2362.5. 2362 ಇಲ್ಲ 2350 ಇದೆ. That is can be the answer. Thank you.